ಪ್ರೈಸ್ ಲಾರ್ಡ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯ ದೇವಜನರೇ, ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಈ ಸೆಪ್ಟೆಂಬರ್ ತಿಂಗಳಿನ 2ನೇ ದಿನವನ್ನು ನಾವು ಮುಗಿಸಿದ್ದೇವೆ. ಸೊ ದೇವರಿಗೆ ಸ್ತೋತ್ರ. ಈ ದಿನವೂ ಕೂಡ ಕರ್ತನು ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾದಂಥ ಆಶೀರ್ವಾದಗಳೊಂದಿಗೆ ನಮ್ಮನ್ನು ನಡೆಸುವವನಾಗಿದ್ದಾನೆ. ಭಯಪಡೋದು ಬೇಡ. ದೇವರು 2024ನೇ ವರ್ಷದಲ್ಲಿ ನಮ್ಮನ್ನು ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದಾನೆ. ಸೊ ಈ ಒಂದು ತಿಂಗಳನ್ನು ಕೂಡ ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನು ಕೂಡ ನಡೆಸುವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರಿಯ ದೇವ್ರ ಮಕ್ಕಳು, ಈ ದಿನದ ವಾಕ್ಯ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಈ ದಿನದ ವಾಕ್ಯ ಭಾಗ ಒಂದು ವಿಶೇಷವಾದಂಥ ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಅರಸುಗಳ ಪುಸ್ತಕದಲ್ಲಿ 2ನೇ ಅರಸುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಅಂತ ಹೇಳುವಾಗ ನೋಡೋದಾದರೆ ವ್ಯಕ್ತಿ ಕುರಿತಾಗಿ ನಾನು ಪರಿಚಯಿಸ್ತೇನೆ. ಆ ವ್ಯಕ್ತಿ ಯಾರಂತ ಹೇಳೋದಾದರೆ, ಅರಾಮ್ಯರ ಒಂದು ಗುಂಪಿನಲ್ಲಿ ಅರಾಮ್ಯರ ಅರಸನಿಗೆ ಬಹಳ ಹತ್ತಿರವುಳ್ಳಂಥ ಒಬ್ಬ ವ್ಯಕ್ತಿ. ಅರಾಮ್ಯರ ಒಂದು ಆ ಸೈನ್ಯಕ್ಕೆ ಸೇನಾಧಿಪತಿಯಾಗಿರುವಂಥ ಒಬ್ಬ ವ್ಯಕ್ತಿ. ಅರಾಮ್ಯರ ಗುಂಪಿನಲ್ಲಿ ಬಹಳ ಬಲಶಾಲಿಯಾಗಿರುವಂಥ ಒಬ್ಬ ವ್ಯಕ್ತಿ. ಆತನೇ ನಾಮಾನ. ಪ್ರಿಯರೇ, ಈ ನಾಮಾನನ ಕುರಿತಾಗಿ ನಾವು ನೋಡುವುದಾದರೆ ಬಹಳ ಬಲವುಳ್ಳಂಥ ವ್ಯಕ್ತಿ, ಪರಾಕ್ರಮಶಾಲಿ. ಈತನ ಬಗ್ಗೆ ವಿವರಿಸಬೇಕಾದ್ರೆ ಸೇನಾಧಿಪತಿ. ಸೊ ಈತನಿಗೆ ಒಂದು ಭಯಂಕರವಾದಂಥ ರೋಗ ಬಂದಿದೆ. ಆ ರೋಗದ ಕುರಿತಾಗಿ ನಾವು ನೋಡುವುದಾದರೆ ಅದು ಕುಷ್ಠ ರೋಗ. ಇದು ಕುಷ್ಠ ರೋಗದ ಕುರಿತಾಗಿ ನಾವು ನೋಡುವುದಾದರೆ ಪ್ರಿಯರೇ, ಕುಷ್ಠ ಎನ್ನುವಂಥ ರೋಗ ಇದು ಪಾರಂಪರ್ಯದಿಂದ ಬರುವಂಥದ್ದು ರೋಗ ಕೂಡ ಆಗಿದೆ. ಇದು ನಮ್ಮ ಮನೆಯವರಲ್ಲಿ ಯಾರಿಗೆ ಆ ತಾತ ಮುತ್ತಾತ ಅವರ ಕಾಲದಲ್ಲಿ ಅವ್ರಿಗೇನಾದ್ರು ಅದು ಇರೋದಾದರೆ ಹಾಗೆ ಅದು ಪಾರಂಪರ್ಯವಾಗಿ ಈ ರೋಗ ಮನುಷ್ಯರಿಗೆ ಹರಡ್ತಾ ಬರ್ತಾ ಇತ್ತು. ಸೊ ಈ ನಾಮಾನನಿಗೂ ಕೂಡ ಅವರ ಒಂದು ಕುಟುಂಬದ ಒಂದು ಪಾರಂಪರ್ಯ ಇರ್ಬೋದು, ಅವನಿಗೆ ಕೂಡ ಆ ರೋಗ ಹರಡಿಕೊಂಡು ಬಂತು. ಈ ಕುಷ್ಠ ರೋಗ ನಾಮಾನನಿಗೆ ಬಂದಾಗ ಅದರ ಬಿಡುಗಡೆಗಾಗಿ ಆತನು ಏನೆಲ್ಲ ಮಾಡಿದ್ದಾನೆ. ತುಂಬ ಕಡೆಗಳಲ್ಲಿ ಹೋಗಿದ್ದಾನೆ. ವೈದ್ಯರ ಹತ್ರ ಹೋಗಿರಬಹುದು, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಆತನು ಆ ರೋಗದ ಕುರಿತಾಗಿ, ವ್ಯಾಧಿ ಕುರಿತಾಗಿ ಅವರ ಹತ್ರ ಕೇಳಿರ್ಬೋದು. ಆದರೆ ಅವನಿಗೆ ಎಲ್ಲೂ ಕೂಡ ಗುಣ ಆಗಿಲ್ಲ, ಎಲ್ಲರೂ ಕೂಡ ಸ್ವಸ್ಥತೆ ಆಗಿಲ್ಲ. ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ, ಆ ಒಂದು ಅರಾಮ್ಯರ ಗುಂಪಿನಲ್ಲಿ ಅಂದರೆ ಇಸ್ರಾಯೇಲರ ಒಂದು ಮಗು, ಸಣ್ಣ ಮಗು, ಹುಡುಗಿ, ಆ ಒಂದು ಮಗಳ ಕುರಿತಾಗಿ, ಆ ಮಗಳ ನಿಮಿತ್ತವಾಗಿ ಇವನಿಗೆ ಎಲೀಷನ ಪರಿಚಯ ಆಗುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಇಲ್ಲಿ ನಾವು ಅರಸುಗಳ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನಿಗೆ ಚಿಕ್ಕ ಹುಡುಗಿ ಪರಿಚಯ ಮಾಡೋದನ್ನು ನೋಡ್ತೇವೆ. ಆ ಪರಿಚಯ ಆದಮೇಲೆ ಆ ವ್ಯಕ್ತಿ ಹೇಗಾದರೂ ಆಗಲಿ, ನಾವು ಹಾಗಾದರೆ ಹೋಗಿ ಆ ದೈವ ಸೇವಕನ ಹತ್ರ ಹೋಗಿ ನನ್ನ ವ್ಯಾಧಿಯನ್ನು ಗುಣಪಡಿಸ್ಕೊಳ್ಬೇಕೆಂಬುದಾಗಿ ಅರಾಮ್ಯರ ಸೇನಾಧಿಪತಿಯಾಗಿರುವಂತಹ ನಾಮಾನನು ಅವನು ಹೊರಟು ಬರ್ತಾನೆ. ಸೊ ಆತನು ಹೊರಟು ಬಂದಾಗ ನಮಗಲ್ಲಿ ಬಹಳ ಚೆನ್ನಾಗಿ ಗೊತ್ತಿದೆ. ಅವನು ಹೊರಟು ಬಂದು ಸೇವಕನ ಮನೆ ಮುಂದುಗಡೆ ಬಂದು ನಿಂತ್ಕೊಳ್ತಾನೆ. ಎಲೀಷನ ಮನೆ ಮುಂದುಗಡೆ. ಆ ಸೇವಕನ ಮನೆ ಮುಂದೆ ಬಂದು ನಿಂತಾಗ ಅವನಿಗೆ ಎಕ್ಸ್ಪೆಕ್ಟೇಷನ್ ಬಹಳ ಇರ್ತದೆ. ನನ್ನನ್ನು ಬಹಳ ಗೌರವಿಸ್ತಾರೆ, ನನ್ನನ್ನು ಬಹಳ ಆಧಾರದಿಂದ ಸ್ವಾಗತ ಮಾಡ್ಕೊಳ್ತಾರೆ, ಸೊ ಹಾಗೆ ಮಾಡಬಹುದು ಹೀಗೆ ಅಂತ ಅವನ ಆಲೋಚನೆಗಳು ಬಹಳ ಇರ್ತದೆ. ಅವನ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಲ್ಲ, ಹಾಗೆ ಬಹಳ ಇರ್ತದೆ. ಆದರೆ ಈ ಸೇವಕನು ಆತನ ಮುಖವನ್ನು ಕೂಡ ನೋಡೋದಿಲ್ಲ. ಈತನು ಮನೆಯಲ್ಲೇ ಕುಳಿತುಕೊಂಡು ಆತನು ಬಂದಿರುವ ಸುದ್ದಿಯನ್ನು ಕೇಳಿ ಈತನು ಹೇಳ್ತಾನೆ, ಎದ್ದು ಹೊರಗಡೆನೂ ಕೂಡ ಹೋಗದೆ ನೋಡದೆ ಆತನಿಗೆ ಒಂದೇ ಹೇಳ್ತಾನೆ, ಆತನಿಗೆ ಹೋಗಿ ಯೋರ್ದಾನ ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದೇಳಕ್ಕೆ ಹೇಳ್ರಿ ಅಂತ. ಹಲ್ಲೆಲೂಯಾ. ಸೊ ಈ ಕಾರ್ಯವನ್ನು ಆತನು ಕೇಳಿಸ್ಕೊಂಡಾಗ ಬಹಳ ಸಿಟ್ಟು ಬರ್ತದೆ. ನಾನು ಒಬ್ಬ ಸೇನಾಧಿಪತಿ ಆಗಿದ್ದೀನಿ, ನಾನು ಪರಾಕ್ರಮಶಾಲಿ ಆಗಿದ್ದೀನಿ, ನಾನು ಬಲವುಳ್ಳ ವ್ಯಕ್ತಿ ಆಗಿದ್ದೀನಿ, ಆದರೆ ನನ್ನ ಮುಖನೂ ಕೂಡ ನೋಡ್ಲಿಕ್ಕೆ ಬರಲಿಲ್ವಲ್ಲ, ಇದೆಂಥ ಪ್ರವಾದಿ, ಈತನೆಂಥ ಸೇವಕನು. ಹೀಗೆ ಆತನಲ್ಲಿ ಒಂದು ದ್ವೇಷ, ಒಂದು ರೀತಿಯಾದಂಥ ಸಿಟ್ಟು, ಕೋಪ ಆತನಿಗೆ ಆಗುತ್ತೆ ಪ್ರೇರೆ. ಆಗ ಆತನು ಹೇಳಿದ ಮಾತನ್ನು ಆತನು ಹಚ್ಕೊಳ್ಳೋದಿಲ್ಲ. ಬೇಡ ಬಿಡು, ಆತ ಏನು ಹೇಳ್ತಾನೆ, ಅದು ನಾನು ಹೋಗಿ ನೀರಲ್ಲಿ ಮುಳುಗೋದ್ರಿಂದ ಅದೇನು ಗುಣ ಆಗುತ್ತೆ ಅನ್ನುವಂಥ ಒಂದು ಅಸೂಯೆ ಅವನಿಗೆ ಹೊಟ್ಟೆಯಲ್ಲಿ ಬರ್ತದೆ. ಸೊ ಆದರೂ ಕೂಡ ಆತನ ಜೊತೆಯಲ್ಲಿ ಬಂದಂಥ ಸೇವಕರು, ಆತನ ಜೊತೆಯಲ್ಲಿ ಬಂದಂಥ ಸೈನಿಕರು ಅವನಿಗೆ ಹೇಳ್ತಾರೆ, ಸ್ವಾಮಿ
ಪ್ರವಾದಿ ದೊಡ್ಡ ಕಠಿಣವಾದ ಕೆಲಸ ಒಂದು ವೇಳೆ ಹೇಳಿದರೆ ಮಾಡ್ತಿದ್ರಲ್ವಾ? ಸೊ ಸಣ್ಣ ಕೆಲಸ ಹೇಳಿದ್ದಾರೆ, ಯಾಕೆ ಮಾಡಬಾರ್ದು? ಇಲ್ಲಿ ಟರ್ನಿಂಗ್ ಪಾಯಿಂಟ್. ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನಾವು ದೇವರಿಗೆ ವಿಧೇಯರಾಗುವುದನ್ನು ಕಲಿಬೇಕು. ಎಂಥ ವ್ಯಕ್ತಿಗಳಾಗಿರಲಿ, ಅವರೆಷ್ಟೇ ಜ್ಞಾನವಂತರಾಗಿರಲಿ, ಅವರೆಷ್ಟೇ ಐಶ್ವರ್ಯವಂತರಾಗಿರಲಿ, ಅವರಲ್ಲಿ ಏನು ಇರಲಿ ಇಲ್ಲದಿರಲಿ, ಫಸ್ಟ್ ನಾವು ಅವ್ರು ಮಾಡಬೇಕಾದ ಕೆಲಸ ಏನಂದರೆ ದೇವರಿಗೆ ಒಳಗಾಗಬೇಕು, ವಿಧೇಯರಾಗಬೇಕು. ದೇವರು ಮೆಚ್ಚುವುದೇ ವಿಧೇಯತ್ವಕ್ಕೆ. ಹಲ್ಲೆಲೂಯಾ. ಆ ವ್ಯಕ್ತಿಯಲ್ಲಿ ಅದು ಬಂತು ಪ್ರೇರೆ. ಸೊ ಏನಾದರೂ ಆಗಲಿ, ಹೋಗಿ ನಾವು ಮಾಡೋಣ. ನೋಡಿ, ಯೋರ್ದಾನ್ ಹೊಳೆಯಲ್ಲಿ ಏನೂ ಇಲ್ಲ. ಯೋರ್ದಾನ್ ಹೊಳೆಯಲ್ಲಿ ಯಾವ ಶಕ್ತಿ ಇಲ್ಲ. ಯೋರ್ದಾನ್ ಹೊಳೆಯಲ್ಲಿ ಸ್ವಸ್ಥಪಡಿಸುವಂಥದ್ದು ಏನೂ ಇಲ್ಲ ಪ್ರೇರೆ. ಅನೇಕರು ಅಂದ್ಕೊಳ್ತಾರೆ ಯೋರ್ದಾನ್ ಹೊಳೆ ಹಾಗೆ ಹೀಗೆ ಅಂತ. ಏನಿಲ್ಲ ಯೋರ್ದಾನ್ ಹೊಳೆಯಲ್ಲಿ. ದೇವರು ಅದನ್ನು ಉಪಯೋಗಿಸ್ಕೊಂಡಿದ್ದಾನೆ ಅಷ್ಟೇ. ಇವತ್ತು ನಿನ್ನಲ್ಲೂ ಏನೂ ಇಲ್ಲ, ನನ್ನಲ್ಲೂ ಏನೂ ಇಲ್ಲ. ನನ್ನೊಳಗೆ ನಿನ್ನೊಳಗೆ ಏಸು ಇದ್ದರೆ. ಹಲ್ಲೆಲೂಯಾ. ಅದಕ್ಕೆ ಪೇತ್ರನು ಕೂಡ ಹೇಳ್ತಾನಲ್ವಾ? ಪೇತ್ರನು ಕೂಡ ಬಹಳ ಚೆನ್ನಾಗಿ ಹೇಳ್ತಾನೆ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನೋಡುವಾಗ, ಆ ಹುಟ್ಟು ಕುಂಟನಿಗೆ, ನನ್ನಲ್ಲಿ ಏನೂ ಇಲ್ಲ ನಿನಗೆ ಕೊಡಲಿಕ್ಕೆ, ಆದರೆ ನನ್ನೊಳಗೆ ಇರುವಂಥ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಆ ಒಂದು ನಂಬಿಕೆ ಆ ವ್ಯಕ್ತಿಗೆ ಇತ್ತು, ಅವನು ಎದ್ದು ನಡೆದಾಡ. ಹಾಗೆ ಈ ಯೋರ್ದಾನ್ ಹೊಳೆಯಲ್ಲೂ ಕೂಡ ಏನು ಶಕ್ತಿ ಇಲ್ಲ, ಆದರೆ ಸೇವಕನ ಮಾತಿಗೆ, ದೇವರ ವಾಕ್ಯಕ್ಕೆ ವಿಧೇಯನಾಗುವಂಥ ಒಂದು ಮನಸ್ಸು ನಾಮಾನನಿಗೆ ಬಂದಾಗ ಅವನು ಹೋಗ್ತಾನೆ. ದೇವ್ರ ವಾಕ್ಯ ಬಹಳ ಚೆನ್ನಾಗಿ, ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನೀವು ವಿಮೋಚನೆ ಕಾಂಡ ಪುಸ್ತಕದಲ್ಲಿ ಕೂಡ ಇಲ್ಲಿ ನೀವು ಧ್ಯಾನ ಮಾಡುವುದಾದರೆ ವಾಕ್ಯದಲ್ಲಿ ಹೀಗೆ ಹೇಳ್ತದೆ. ದೇವರ ವಾಕ್ಯ ಬಹಳ ಚೆನ್ನಾಗಿದೆ. ನನ್ನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದುಕೊಂಡ್ರೆ ನಾನು ನಿಮ್ಮನ್ನು ಬರುವ ವ್ಯಾಧಿಗಳಿಂದ ತಪ್ಪಿಸ್ತೇನೆ, ನಾನೇ ಆರೋಗ್ಯದಾಯಕನು. ಹೀಗೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಾರೆ. ನೋಡಿ, ನಿಮಗೆ ಅದು ಬೇಕಂದರೆ ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ ಅದರ 26ನೇ ವಾಕ್ಯದಲ್ಲಿ, ನೀವು ಶ್ರದ್ಧೆಯಿಂದ ನನ್ನ ಮಾತನ್ನು ಕೇಳಿದರೆ, ಶ್ರದ್ಧೆಯಿಂದ ದೇವರ ಮಾತನ್ನು ನಾವು ಕೇಳುವುದಾದರೆ ದೇವರು ನಮಗೆ ಆರೋಗ್ಯದಾಯಕನಾಗಿದ್ದಾನೆ. ಆ ಯೋರ್ದಾನ್ ಹೊಳೆಯಲ್ಲಿ ಏನು ಶಕ್ತಿ ಇಲ್ಲ, ಆದರೆ ಯೋರ್ದಾನ್ ಹೊಳೆಗೆ ಹೋಗುವಂಥ ತಾಳ್ಮೆ, ಯೋರ್ದಾನ್ ಹೊಳೆಗೆ ಹೋಗಿ 7 ಸಾರಿ ಮುಳುಗುವಂಥ ತಾಳ್ಮೆ, ವಿಧೇಯರಾಗುವಂಥ ಆ ಒಂದು ಮನಸ್ಸು ನಾಮಾನನಿಗೆ ಬಂದಾಗ ದೇವ್ರ ವಾಕ್ಯ ಹೇಳ್ತದೆ. ನಾವು ಹಾಗೆ ಅದೇ ಅರಸುಗಳ ಪುಸ್ತಕದ 5ನೇ ಅಧ್ಯಾಯದಲ್ಲಿ ನಾವು 14ನೇ ವಾಕ್ಯವನ್ನು ನೋಡುವಾಗ, ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಹಲ್ಲೆಲೂಯಾ. ನೋಡಿ, ಅವನು ಯಾವಾಗ ವಿಧೇಯನಾದನೋ, ಆ ಸೇವಕನಿಗೆ ವಿಧೇಯನಾದನೋ, ಯಾವಾಗ ಅವನು ತಾಳ್ಮೆಯಿಂದ ಆ ಕೋಪವನ್ನು ಬಿಟ್ಟು ತಾಳ್ಮೆಯಿಂದ ಹೋಗಿ ಆ ಯೋರ್ದಾನ್ ಹೊಳೆಯಲ್ಲಿ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 7 ಸಾರಿ ಮುಳುಗಿ ಏಳುವಾಗ ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ದಾನೆ. ಹಸು ಕೂಸಿನಂತೆ ಹಸುಗೂಸಿನಂತೆ ಅವನ ದೇಹವು ಬದಲಾಗುವುದನ್ನು ಆತನು ನೋಡ್ತಾ ಇದ್ದಾನೆ. ಸೊ ಆಗ ಅವನಿಗೆ ನಂಬಿಕೆ ಬರ್ತದೆ, ಆಗ ಅವನಿಗೆ ಸ್ವಸ್ಥತೆ ಉಂಟಾದಾಗ ಸಂತೋಷ ಪಡ್ತಾನೆ, ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಪ್ರಿಯರೇ, ಇವತ್ತು ನಾವು ಕೂಡ ಕರ್ತನ ಸನ್ನಿಧಾನದಲ್ಲಿ ಏನೇ ಪಡ್ಕೊಳ್ಬೇಕಂದ್ರೆ ನಮಗೂ ತಾಳ್ಮೆ ಅನ್ನೋದು ಬಹಳ ಪ್ರಾಮುಖ್ಯ. ತಾಳ್ಮೆಯಿಂದ ನಾವು ಇರಬೇಕು. ತಾಳ್ಮೆಯಿಂದ ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಳ್ಬೇಕು. ವಿಧೇಯರಾಗುವುದನ್ನು ಕಲಿಬೇಕು. ವಿಧೇಯತೆ, ತಾಳ್ಮೆ, ಇದೆರಡು ಬಹಳ ಪ್ರಾಮುಖ್ಯವಾದದ್ದು. ಏನೇ ಬೇಕಂದ್ರೂ ಕೂಡ ನಾವು ತಾಳ್ಮೆಯಿಂದ ಕರ್ತನ ಸನ್ನಿಧಾನದಲ್ಲಿ ವಿಧೇಯರಾಗಿ ನಾವು ಕೇಳುವಾಗ ಕರ್ತನು ಖಂಡಿತವಾಗಲೂ ನಮಗೆ ಅನುಗ್ರಹಿಸುವನಾಗಿದ್ದಾನೆ. ನಾಮಾನನ್ನು ಮುಟ್ಟಿದ ದೇವರು ನಮ್ಮನ್ನು ನಿಮ್ಮನ್ನು ಕೂಡ ಆತನು ಮುಟ್ಟುವನಾಗಿದ್ದಾನೆ, ಸ್ವಸ್ಥಪಡಿಸುವನಾಗಿದ್ದಾನೆ. ಹಾಗಾದರೆ ಈ ದಿನ ದೇವರ ಸಮ್ಮುಖದಲ್ಲಿ, ಈ ತಿಂಗಳಿನಲ್ಲಿ ನಾವು ವಿಧೇಯರಾಗಿ, ಕರ್ತನಿಗೆ ವಿಧೇಯರಾಗಿ ಆತನ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ನಾವೆಲ್ಲವನ್ನ ಪಡ್ಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಇದನ್ನ ನಾಮಾನನ ಕುರಿತಾಗಿ ಕರ್ತನೆ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡುವಾಗ ಸಹಾಯ ಮಾಡಿದಿರಿ. ಹೌದಪ್ಪ ದೇವರೇ, ಆತನು ಕುಷ್ಠ ರೋಗದಿಂದ ಬಳಲುತ್ತಾ ಇದ್ದರೂ ಕೂಡ ದೇವರೇ ತಾಳ್ಮೆಯಿಂದ ನಿನ್ನ ವಾಕ್ಯವನ್ನು ಕೇಳಿ ದೇವರೇ ಸೇವಕನ ಮಾತಿಗೆ ವಿಧೇಯನಾಗಿ ಆ ಯೋರ್ದಾನ್ ನದಿಯಲ್ಲಿ ಮುಳುಗಿ ಏಳುವಾಗ ಸ್ವಸ್ಥತೆಯನ್ನು ಹೊಂದಿಕೊಂಡನು. ಸ್ವಾಮಿ ದೇವರೇ, ನಿನಗೆ ವಂದಿಸ್ತೇವೆ. ಇದನ್ನು ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಲಿ. ನಾಮಾನನ ಹಾಗೆ ತಾಳ್ಮೆಯಿಂದ ವಿಧೇಯರಾಗಿ ಕರ್ತನೆ ತಾವು ಹೊಂದಬೇಕಾದ ಕಾರ್ಯಗಳನ್ನು ಹೊಂದಲಿಕ್ಕಾಗುವಂತೆ ಸಹಾಯ ಮಾಡೆಂದು
ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆಯೇ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವ್ರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.